ಫಿಲಮ್, ಸೂಪರ್ ಮೂವಿ. ಫಿಲಮ್ ತುಂಬಾ ಚೆನ್ನಾಗಿದೆ. ಶಿವ ತಾಂಡವ ನೋಡ್ಬೋದು. ಸೂಪರ್ ಫಿಲಮ್. ಸೂಪರ್ ಸರ್, ಸೂಪರ್ ಆಗಿದೆ ಫಿಲಮ್, ಸೂಪರ್ ಆಗಿದೆ. ತುಂಬ ಚೆನ್ನಾಗಿದೆ. ಶಿವಣ್ಣ ಆಕ್ಟಿಂಗ್ ಸೂಪರ್ ಸರ್, ಆಕ್ಟಿಂಗ್ ಸಖತ್ತಾಗಿದೆ. ಜನ ಬಂದು ಥಿಯೇಟ್ರಲ್ಲಿ ನೋಡಬೇಕು, ಪೈರಸಿ ನೋಡಬಾರ್ದು. ದಯವಿಟ್ಟು ಥಿಯೇಟ್ರಲ್ಲಿ ನೋಡೋಕೆ ಹೇಳಿ. ಒಳ್ಳೆ ಪಿಕ್ಚರು, ಒಳ್ಳೆ ಜನ ತಗೊಳ್ಳಿ. ಸಖತ್ತಾಗಿದೆ ಪಿಕ್ಚರು, ಜನ ಮೆಚ್ಚಿಗೆ ಪಿಕ್ಚರು. ಪೈರಸಿ ಮಾಡಬಾರ್ದು. ಅರ್ಜುನ್ ಜನ್ಯ ಕತೆ ಹುಡುಕಿದ್ರಲ್ಲ, ಅದು ಸೂಪರ್. ಅರ್ಜುನ್ ಜನ್ಯ ತಲೆಯಲ್ಲಿ ಈ ಥರ ಕತೆ ಬರುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅಂದರೆ ನೆಕ್ಸ್ಟ್ ಲೆವೆಲ್ ಕನ್ನಡ ಚಿತ್ರ, ಕನ್ನಡ ನೋಡಿ ಸೂಪರ್. ಕನ್ನಡಕ್ಕೊಬ್ಬ ಹೊಸ ನಿರ್ದೇಶಕರು ಬಂದಿದ್ದಾರೆ. ಕನ್ನಡ ಇಂಡಸ್ಟ್ರಿಲಿ ಉಪೇಂದ್ರ ಅವ್ರು ಮಾತ್ರ ಹುಳ ಬಿಡ್ತಾರೆ ಅಂತ ಹೇಳಿದ್ವಿ. ಅರ್ಜುನ್ ಜನ್ಯ ಅವರು ಉಪೇಂದ್ರ ಅವ್ರನ್ನ ಹಾಕ್ಕೊಂಡು ಅವ್ರಿಗೆ ಹುಳ ಬಿಟ್ಟಿದ್ದಾರೆ. ಹೊಸ ಥರ ಸಬ್ಜೆಕ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಹಾಂ, ಎಸ್, ಇನ್ನೊಬ್ಬ ಉಪೇಂದ್ರ ಅಂತ ಹೇಳ್ಬೋದು. ಮೋಸ ಏನೋ ಫಿಲಮ್ ಇಲ್ಲ, ನೋಡ್ಬೋದು. ಕನ್ನಡ ಚಿತ್ರಮಂದಿರದಲ್ಲಿ ಫ್ಯಾಮಿಲಿ ಕುತ್ಕೊಂತ ಒಂದು ಐಡಿಯಾ ಕೊಟ್ಟಿದ್ದಾರೆ. ಎಲ್ಲ ಬೋರಂತೂ ಯಾವುದೂ ಹೊಡೆಯಲ್ಲ. ಸೂಪರ್ ಆಗಿದೆ. ಎಲ್ಲರ ಆಕ್ಟಿಂಗು ಸೂಪರ್ ಆಗಿದೆ. ಒಬ್ಬರು ಆಕ್ಟಿಂಗ್ ಅಂತಲ್ಲ, ಎಲ್ಲರ ಆಕ್ಟಿಂಗು ಚೆನ್ನಾಗಿ ಕೊಟ್ಟಿದ್ದಾರೆ. ಮಾತ್ರ ಶಿವಣ್ಣ ಆಕ್ಟಿಂಗ್ ಮಾಡೋರೆ ಲಾಸ್ಟ್ 20 ನಿಮಿಷ ಎಲ್ಲ ಬರೀ ಕಾಲಲ್ಲಿ ನಿಂತ್ಕೊಂಡು ನೋಡ್ಬೇಕು. ನಾವು ಶಿವನ್ ನೋಡಿದ್ದೇವಲ್ಲ ಗೊತ್ತಿಲ್ಲ, ಶಿವಣ್ಣನಲ್ಲಿ ಶಿವಪ್ಪನ್ ನೋಡಿದ್ದೀವಿ. 45 ಪಕ್ಕ 100 ಡೇಸ್ ಆಗುತ್ತೆ. ಅಷ್ಟೇ ಅಲ್ಲ, ಆಮೇಲೆ ಶಿವಪ್ಪ ರಾಜಪ್ಪ ನೆಕ್ಸ್ಟ್ ಮೂವಿ ಭಾಗ 2, ಅದು ಶಿವಪ್ಪ ರಾಜಪ್ಪ ಬಂದೇ ಬರುತ್ತೆ. ಇವಾಗ 45, ಶಿವಣ್ಣಂಗೆ 65 ಪಕ್ಕ 100 ಡೇಸ್.